ಅಧ್ಯಕ್ಷ, ರಾಜ್ಯದ ರೈತರ ಸಮಸ್ಯೆ ಚರ್ಚೆ ಆಗಲಿ ದಯವಿಟ್ಟು. ಇಡೀ ರಾಜ್ಯ ಜನ ಬೇಕಂತಾರ. ರಾಜ್ಯದ ರೈತರ ಸಮಸ್ಯೆ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಮಾತಾಡಲಿಕ್ಕೆ ಸಂಖ್ಯೆ ಪ್ರಶ್ನೆಯನ್ನು 698 ಮಾನ್ಯ ಲೋಕೋಪಯೋಗಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬೈಪಾಸ್ ರಸ್ತೆ ಸಿಂಧನೂರು ಹಾಗೂ ತಿರುವಾಳಿ ಎರಡು ಟೆಂಡರಾಗಿ ಬಹಳ ವರ್ಷಗಳಿಂದ 6-8 ತಿಂಗಳಿಂದ ಇದು ನಡೆಯುತ್ತಿತ್ತು. ಈಗಾಗಲೇ ಅದು ಗುತ್ತಿಗೆದಾರರು ಈ ಕಾಮಗಾರಿಯನ್ನು ಇದನ್ನ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ನಮ್ಮ ನಸ್ಕಿಯಲ್ಲಿ ಬಹಳ ರಸ್ತೆ ಕಡಿಮೆ ಇರೋದ್ರಿಂದ ಓಡಾಡಲಿಕ್ಕೆ ಬಹಳ ತೊಂದರೆ ಆಗ್ತದೆ. ಅಲ್ಲಿ ಈಗಾಗಲೇ ಹೈವೇ ಇಲಾಖೆಯಿಂದ ಈಗಾಗಲೇ ಸಿಟಿಯಲ್ಲಿ ಒಂದು ರೋಡನ್ನು ಮಾಡಿದ್ದಾರೆ. ಅದು ಕೂಡ ಅರ್ಧದಲ್ಲಿದೆ. ಅದಾನಿಗೆ ಸನ್ಮಾನ, ಅದಾನಿಗೆ ಸನ್ಮಾನ ಪ್ರಾರಂಭ ಆಗಬೇಕು. ಅದಾನಿಗೆ ಸನ್ಮಾನ, ಅದಾನಿಗೆ ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಇದು ಮುಂಚೆ ಕೆಲಸ ಮಾಡಿಸುವ ಆದೇಶ ಇಡಲಾಗಿತ್ತು. ನಂತರ ಡಿಲೇ ಆಗೋದ್ರಿಂದ ಕ್ಯಾನ್ಸಲ್ ಮಾಡಿದ್ರಿ. ಆದರೆ ಈಗ ಅವರು ನ್ಯಾಯಾಲಯದಲ್ಲಿ ತಡೆಯಾದ ನ್ಯಾಯಾಲಯ ಆದಷ್ಟು ಬೇಗ ಮುಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಷ್ಟೇ ಇದೆ ಅದಕ್ಕೆ. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳನ್ನ ಅದರ ಉತ್ತರಗಳನ್ನು ಮಂಡಿಸುವುದು. ಮಾನ್ಯ ಅಧ್ಯಕ್ಷರೇ, ದಿನಾಂಕ 24/8/26 6ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 42 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸಿದ್ದೇನೆ. ಈಗ ಶಾಸನ ರಚನೆ ವಿಧೇಯಕವನ್ನು ಮಂಡಿಸೋದು ಅಂತ ಹೇಳಿದ್ರಿ ಸರ್. ಇದನ್ನ ಕೃಷ್ಣ ಬೈರೇಗೌಡ ಮಾತ್ರ. ಈಗ ಶಾಸನ ರಚನೆ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳು ವಿಧೇಯಕಗಳನ್ನು ಮಂಡಿಸುವುದು. ಮಾನ್ಯ ಸಭಾಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 26ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿಯನ್ನು ನೀಡಬೇಕು. ಪ್ರಸ್ತಾವ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ವಿಧೇಯಕವನ್ನು ಮಂಡಿಸಬೇಕು. ಮಂತ್ರಿಗಳು ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ವಿಧೇಯಕಗಳನ್ನ ಚರ್ಚೆ ಮಾಡಬೇಕು. ಸಭಾಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಎರಡನೇ ತೋಳಲ್ಲ ಸರ್, ಮೂರನೇದು MP ಪಾಟೀಲ್. ಶ್ರೀ MP ಪಾಟೀಲ್. ಮಾನ್ಯ ಅಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ಕೈಗಾರಿಕೆಗಳ ಸೌಲಭ್ಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2026ನೇ ಸಾಲಿನ ಕರ್ನಾಟಕ ಕೈಗಾರಿಕಾ ಸೌಲಭ್ಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈ ವಿಧೇಯಕವನ್ನು ಮಂಡಿಸಬೇಕು.
ಸನ್ಮಾನ್ಯ ಸಭಾಪತಿಗಳೇ ಈ ವಿಧೇಯಕವನ್ನು ಮಂಡಿಸುತ್ತಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಈ ವಿಧೇಯಕವನ್ನ 7 ಕೋಟಿ ಕನ್ನಡಿಗರಿಗೆ ಸೇರ್ಬೇಕಾಗಿರೋದು, ಆ ಪಾಲನೆ ಮಾಡಬೇಕಾಗಿರೋರು ಅವರು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕಾಯ್ತು. ಇದೆಲ್ಲ ಸರ್ಕಾರ ಹಠ ಹಿಡ್ಕೊಂಡು ಮೊಂಡುತನ, ಸರ್ಕಾರ ಮೊಂಡುತನ ಮಾಡ್ತಾ ಇದ್ದಾರೆ. ಸರ್ಕಾರ ಹಠ, ದುರ್ಯೋಧನ ಅಪರಾಧಾರ, ದುರ್ಯೋಧನ ಶಾಸನರ ಕಾರ್ಯಕಲಾಪಗಳ ಪಟ್ಟಿ ಈ ಸರ್ಕಾರಕ್ಕೆ ವಿಧೇಯಕಗಳನ್ನ ಎಲ್ಲ ಚರ್ಚೆ ಮಾಡಬೇಕಾಯ್ತು. ಚರ್ಚೆ ಮಾಡಿ ಸದನ ಸರಿಯಾಗಿಲ್ಲ, ಆರ್ಡರ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇದನ್ನ ಜಾರಿಗೆ ತರುವಂತದ್ದು, ಇದು ಕಳ್ತನದಲ್ಲಿ ಜಾರಿಗೆ ತರ್ತಾ ಇದ್ದಾರೆ, ಮೋಸದಿಂದ ಜಾರಿಗೆ ತರ್ತಾ ಇದ್ದಾರೆ. ಇದು ಸಂವಿಧಾನದ ವಿರೋಧಿ, ಸಂವಿಧಾನವನ್ನ ಗಾಳಿಗೆ ತೂರಿದ್ದಾರೆ, ಇದು ಸಂವಿಧಾನದ ಅಪಚಾರ ಮಾಡ್ತಾ ಇದ್ದಾರೆ. ಮಂಡಿಸಲಾಯಿತು. ವಿಧೇಯಕಗಳು ಚರ್ಚೆ ಆಗಬೇಕಾಯಿತು. ಎಲ್ಲ ವಿಧೇಯಕಗಳನ್ನ ಮಂಡನೆ ಮಾಡಿ ಸರ್ಕಾರ ಆರ್ಡರ್ ಇಲ್ಲದೆ ಇರ್ತಕ್ಕಂಥ ವಿಧಾನಸಭೆಯಲ್ಲಿ ಜನತೆಗೆ ಮಾಡುವಂತಹ ದ್ರೋಹ, ಜನತೆಗೆ ಮಾಡುವಂತಹ ದ್ರೋಹ. ಇದರಿಂದ ಇವತ್ತು ಕಾಂಗ್ರೆಸ್ ಆಡಳಿತ ಪಕ್ಷ ಈಗ ವಿಧೇಯಕಗಳನ್ನ ಮಂಡಿಸುವುದು ಮಾನ್ಯ ಮುಖ್ಯಮಂತ್ರಿಗಳು. ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2026ನೇ ಸಾಲಿನ ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲೋ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ವಿಧೇಯಕವನ್ನು ಮಂಡಿಸಬೇಕು. ಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಪರಮೇಶ್ವರ್. ಡಾಕ್ಟರ್ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.